ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ತೊಳೆದು ಬಿಸಿನೀರಲ್ಲಿ ಒಂದು 2 ನಿಮಿಷ ಕುದಿಸಿರೋ ಪಾಲಕ್ಕು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆಗೆ ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ ಮತ್ತು ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇರೆ ಏನೂ ಹಾಕಿಲ್ಲ. ಎಣ್ಣೆ, ಜೀರಿಗೆ ಮತ್ತು ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ ಹಾಕೋತಾ ಇದ್ದೀನಿ. ಪೇಸ್ಟ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಬೇಕು. ಈ ಪೇಸ್ಟ್ಗೆ ನಾನು ಬಿಸಿನೀರಲ್ಲಿ ಒಂದು 2 ನಿಮಿಷ ಕುದಿಸಿರೋ ಪಾಲಕ್ಕು, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿದೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕಿರ್ತೀವಿ. ನಿಮಗೆ ಅನ್ನ ಕಲಸಿದ ಮೇಲೆ ಕಮ್ಮಿ ಅನಿಸಿದರೆ ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಈ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಅಂದರೆ ಬೆಳಗ್ಗೆ ಅರ್ಜೆಂಟ್ ಟೈಮಲ್ಲಿ ಲಂಚ್ ಬಾಕ್ಸ್ಗೆ ಅದು ಬೇಗ ಅನ್ನ ಮಾಡಿಬಿಟ್ಟು ಕಲಿಸ್ಕೋಬೋದು. ನೋಡಿ, ಅದು ನೀರಿನ ಅಂಶ ಕಮ್ಮಿ ಆಗಬೇಕು ಮತ್ತು ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ಪೇಸ್ಟ್ನ ಬೇಯಿಸಬೇಕು. ನೋಡಿ, ಇನ್ನೂ ಆಗಿಲ್ಲ. ಇದು ಇನ್ನೊಂದು ಸ್ವಲ್ಪ ಆಗಬೇಕು. ಮುಚ್ಚಿಟ್ಟು ಬೇಯಿಸ್ಬೇಕು ಚೆನ್ನಾಗಿ. ಇದನ್ನು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 15 ದಿವಸದವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬೋದು. ನೋಡಿ, ಆಲ್ಮೋಸ್ಟ್ ಆಗಿದೆ. ಎಣ್ಣೆ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಾಗಿದೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಿಮಗೆ ಎಕ್ಸ್ಟ್ರಾ ಪೇಸ್ಟ್ನ ತೆಗೆದಿಟ್ಕೊಂಡ್ಬಿಟ್ಟು ನೀವು ಮಾಡಿ ಇಟ್ಕೊಂಡಿರೋ ಅನ್ನ ಹಾಕಿ ಕಲಿಸ್ಕೋಬೋದು. ನೋಡಿ, ನಾನು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ತೆಗೆದಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋತೀನಿ. ಇವಾಗ ಅದಕ್ಕೆ ಮಾಡಿಟ್ಕೊಂಡಿರೋ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ. 2000 years later. ನೋಡಿ, ತುಂಬ ಟೇಸ್ಟಿ ಮತ್ತು ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಉಪ್ಪು ಕಮ್ಮಿ ಅನಿಸಿದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಹಾಕಿ ಕೈ ಆಡಿಸ್ಕೋಬೇಕು. ಆಮೇಲೆ ಗೋಡಂಬಿ ಇಷ್ಟ ಇರೋರು ಒಗ್ಗರಣೆಯಲ್ಲಿ ಒಂದು 4 ಗೋಡಂಬಿ ಹಾಕ್ಕೋಬೋದು. ಮತ್ತು ಪನ್ನೀರ್ ಇಷ್ಟಪಡೋರು ಸಹ ಪನ್ನೀರನ್ನ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡು ಕಲಿಸ್ಬೇಕು ಅನ್ನ ಹಾಕಿ ಕಲಿಸೋ ಟೈಮಲ್ಲಿ. ನೋಡಿ, ಪಾಲಕ್ ರೈಸ್ ರೆಡಿಯಾಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.